ನಮ್ಮ ನಳಂದ ವಿಶ್ವವಿದ್ಯಾಲಯ ಇಡೀ ವಿಶ್ವದಲ್ಲೆಲ್ಲ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಇದನ್ನ 6ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ರಾಜ ಕುಮಾರಗುಪ್ತ ಕಟ್ಟಿಸ್ತಾನೆ. ಸುಮಾರು 700 ವರ್ಷಗಳ ಕಾಲ ಅಂದ್ರೆ 13ನೇ ಶತಮಾನದ ತನಕ ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡ್ಕೊ ಬರುತ್ತೆ. 10,000 ವಿದ್ಯಾರ್ಥಿಗಳು, 90 ಲಕ್ಷ ಪುಸ್ತಕಗಳು, 2,000 ಪ್ರಾಧ್ಯಾಪಕರು ಇದನ್ನೆಲ್ಲ ಒಳಗೊಂಡಂತಹ ವಿಶ್ವವಿದ್ಯಾಲಯವನ್ನ ನೋಡಿ ಚೀನಾ ಪ್ರವಾಸಿಗ ಉಯೆನ್ ಸಾಂಗ್ ಕೂಡ ಬೆರಗಾಗಿರ್ತಾನೆ. ಇಷ್ಟೊಂದು ಸುಭೀಕ್ಷವಾಗಿ 700 ವರ್ಷಗಳ ಕಾಲ ಸಕ್ಸಸ್ಫುಲ್ ಆಗಿ ನಡ್ಕೊ ಬಂದಿದ್ದಂತಹ ವಿಶ್ವವಿದ್ಯಾಲಯವನ್ನ 13ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ ಸುಟ್ಟು ಹಾಕ್ತಾನೆ. ಈ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡದಾಗಿತ್ತು, ಇಲ್ಲಿದ್ದಂತಹ ಧರ್ಮಗಂಜ್ ಅನ್ನೋ ಒಂದು ಗ್ರಂಥಾಲಯ ಲೈಬ್ರರಿಯನ್ನ ಧರ್ಮಗಂಜ್ ಅಂತ ಕರೀತಾ ಇರ್ತಾರೆ. ಇದು ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಅವನು ಸುಟ್ಟು ಹಾಕಿದ್ರು ಕೂಡ ಅಲ್ಲಿದ್ದಂತಹ 90 ಲಕ್ಷ ಪುಸ್ತಕಗಳು ಸುಮಾರು 6 ತಿಂಗಳ ಕಾಲ ಉರಿತಾನೆ ಇತ್ತಂತೆ. ಭಾರತದ ಇತಿಹಾಸ, ಪ್ರಾಚೀನತೆ, ವಿಜ್ಞಾನ, ಖಗೋಳ ಜ್ಞಾನ, ಅರ್ಥಶಾಸ್ತ್ರ ಇದೆಲ್ಲದೂ ಕೂಡ ಆ ತಾಳೆಗರಿಯ ಪುಸ್ತಕಗಳಲ್ಲಿ ಅಡಗಿಕೊಂಡಿತ್ತು. ಕೊನೆಗೆ ಅದು ಬಕ್ತಿಯಾರ್ ಖಿಲ್ಜಿಯ ದಾಳಿಯಿಂದ ಸುಟ್ಟು ನಾಶ ಆಗುತ್ತೆ. ಇದನ್ನ 2006ರಲ್ಲಿ APJ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಮತ್ತೆ ಪುನಃಸ್ಥಾಪಿಸ್ತಾರೆ.